ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದೇವೇತ್. ವೀಕ್ಷಕರೇ, ಬಿಗ್ ಬಾಸ್ನಲ್ಲಿ ತರಾವಾರಿ ಬದಲಾವಣೆಗಳಾಗ್ತಾ ಇದೆ. ತರಾವಾರಿಯಾಗಿ ಒಂದು ರೀತಿಯಲ್ಲಿ ದಿನದಿನಕ್ಕೂ ಈ ಸ್ಥಿತಿಗತಿಗಳು ಬದಲಾಗ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂದರೆ ಹಳೆಯ ಮಾಜಿ ಸ್ಪರ್ಧಿಗಳು ಎಂಟ್ರಿ ಆದಮೇಲಂತೂ ಸ್ವಲ್ಪ ನಡುಕ ಶುರುವಾಗಿದೆ ಈಗಿರುವಂಥ ಹಾಲಿ ಸ್ಪರ್ಧಿಗಳಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲಿ ಒಂದಷ್ಟು ಜನಕ್ಕೆ ಮಾತ್ರ ನಡುಕ ಇಲ್ಲ. ಯಾರ್ಯಾರು? ಅದು ಗಿಲ್ಲಿ ಬಿಟ್ಟರೆ ಕಾವ್ಯ. ಕೆಲವರು ನೋಡಿ, ಅವರು ಹೇಳ್ತಾ ಇದ್ರು ನನಗೆ ಕಿಚ್ಚ ಸುದೀಪ್ ಕೇಳುವಾಗ, ಇವರು ಬಂದಿರೋದ್ರಲ್ಲಿ ಏನಾದರೂ ಒಂದಷ್ಟು ಬದಲಾವಣೆಗಳು ಅಥವಾ ಏನಾದ್ರು ಆಗ್ಬೋದು ಅಂದಾಗ, ಏನಿಲ್ಲ, ಅಂಥದ್ದೇನು ಬದಲಾವಣೆ ಆಗಲ್ಲ, ನಮ್ಮ ಆಟ ನಾವು ಆಡಿದ್ರೆ ಅಂಥ ಪರಿಸ್ಥಿತಿ ಏನಾಗಲ್ಲ ಅಂಥೇಳಿ ಗಿಲ್ಲಿ ಹೇಳಿದ್ರು. ಸೊ ಇದು ಎಲ್ರಿಗೂ ಕೂಡ ಇಷ್ಟ ಆಯಿತು. ವೈಲ್ಡ್ ಕಾರ್ಡ್ ಎಂಟ್ರಿಗಳು ಮನೆಯಲ್ಲಿರುವಾಗಲೇ ಈ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಸೋಮವಾರ ಅಲ್ವಾ ಜೋರಾಗ್ಬಿಟ್ಟಿದೆ. ಕಳೆದ ಸೀಸನ್ನಲ್ಲಿ 11ನೇ ಸೀಸನ್ನಲ್ಲಿ ಹಿಂದಗಡೆ ಒಂದು ಬುತ್ತಿಯನ್ನು ಕಟ್ಟಿ ಅದಕ್ಕೆ ಚೂರಿಯನ್ನು ಚುಚ್ಚುವಂಥ ಒಂದು ಟಾಸ್ಕ್, ಅಂದರೆ ನಾಮಿನೇಷನ್ ಮಾಡೋದು. ಯಾರ ಬುತ್ತಿಗೆ ಅತಿ ಹೆಚ್ಚು ಚೂರಿ ಅಂದರೆ ಚಾಕುಗಳು ಸಿಕ್ಕಾಕೊಂಡಿರುತ್ತೋ ಅವರು ಆ ವಾರದಲ್ಲಿ ನಾಮಿನೇಷನಲ್ಲಿ ಇರ್ತಾರೆ ಅಂತ. ನಾಮಿನೇಷನಲ್ಲಿ ಇರ್ತಾರೆ, ಅದನ್ನು ಜನ ಓಟ್ ಹಾಕಿ ಯಾರು ಉಳಿಸ್ಕೋಬೇಕು, ಯಾರನ್ನು ಕಳಿಸ್ಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಸೊ ಈ ಒಂದು ಸೇಮ್ ಆ್ಯಸ್ ಇಟ್ ಈಸ್ ಟಾಸ್ಕನ್ನು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಲಾಸ್ಟ್ ಟೈಮಲ್ಲಿ ಒಂದು ಕಡೆ ಕೂರಿಸ್ಬಿಟ್ಟು ಮಾಡಿದರು. ಈ ಸಲ ಒಡ್ಸಾಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಹೀಗಿರುವಾಗ ಇಲ್ಲಿ ಒಂದಷ್ಟು ಪ್ರೋಮೋದಲ್ಲಿ ನೋಡುವಾಗ ಕಾವ್ಯ ವರ್ಸಸ್ ರಕ್ಷಿತಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಕಾವ್ಯಂಗೂ ಮತ್ತು ರಕ್ಷಿತಾಂಗೂ ಜಿದ್ದಿ ಬಂದು ಚಾಕುವಿನಲ್ಲಿ ಚುಚ್ಚುವಂತಹ, ಅಂದರೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಟಾಸ್ಕ್. ಆ ಟಾಸ್ಕ್ನಲ್ಲಿ ರಕ್ಷಿತಾ ಕಾವ್ಯಾಳನ್ನು ಆಯ್ಕೆ ಮಾಡಿಕೊಳ್ಳೋದು ನಿಮಗೇನಿಸ್ತು? ನೀವು ಕೂಡ ಕಮೆಂಟ್ ಮಾಡಬಹುದು. ಆಯ್ಕೆ ಮಾಡಿಕೊಂಡ್ರು, ಸರಿ. ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಒಂದಷ್ಟು ವಾದ ಮತ್ತು ಪ್ರತಿವಾದಗಳಾಯಿತು. ಏನದು ವಾದ ಮತ್ತು ಪ್ರತಿವಾದ? ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಬೇರೇನಿಲ್ಲ, ಕಳೆದ ಬಾರಿ ರಕ್ಷಿತಾ ಎಲ್ಲಿಂದ ಬದಲಾಗಿದ್ದು ರಕ್ಷಿತಾ ಅಂತಂದರೆ, ತಾನು ಎಲಿಮಿನೇಷನ್ಗೆ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಎಡವಿದ ಕ್ಷಣದಿಂದ ರಕ್ಷಿತಾ ಬದಲಾಗೋದು. ಆವತ್ತು ಕಾಕ್ರೋಚ್ ಸುದಿ ಇರುವಾಗ ರಕ್ಷಿತಾ ರಘುವನ್ನು ಆಯ್ಕೆ ಮಾಡ್ಕೊಳ್ತಾಳೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಬೆಂಡೆತ್ತಾರೆ. ಆಮೇಲೆ ಮನೆಯವರೆಲ್ಲ ಅರ್ಥ ಮಾಡಿಸ್ತಾರೆ, ಎಲಿಮಿನೇಷನ್ ಅಂದರೆ ಮನೆಯಿಂದ ಆಚೆ ಹೋಗೋದಕ್ಕೆ. ಅದಕ್ಕೆ ಯಾರನ್ನ ಆಯ್ಕೆ ಮಾಡಬೇಕಂದ್ರೆ ವೀಕ್ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಬೇಕು, ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನ ಅಲ್ಲ ಅಂದಾಗ ರಕ್ಷಿತಾ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಆಕೆಗೆ ಯಾರು ವೀಕ್ ಅನ್ನಿಸ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ನಾಮಿನೇಷನ್ ಮಾಡ್ತಾ ಇರೋದು. ಓಕೆ, ಗುಡ್, ಇಲ್ಲ ಅಂತ ಹೇಳಲ್ಲ ನಾನು. ಇವತ್ತು ರಕ್ಷಿತಾ ಕಾವ್ಯೊಳಗೆ ಹೇಳೋದು, ನೀ ಯಾವುದೇ ಆ್ಯಂಗಲಿಂದಲೂ ಕೂಡ ಕಾವ್ಯ ನನಗೆ ಕಾಂಪಿಟೇಟರ್ ಥರ ನೀನು ಕಾಣ್ತಾ ಇಲ್ಲ, ಸೊ ಹಾಗಾಗಿ ನಾನು ನಿನ್ನ ಎಲಿಮಿನೇಷನ್ ಮಾಡ್ತಾ ಇದ್ದೀನಿ. ಸೊ ಇದು ಯಾರಿಗೆ ಸರಿ ಅನ್ನಿಸ್ತು, ಯಾರಿಗೆ ಕರೆಕ್ಟ್ ಅನ್ನಿಸ್ತು, ನೀವು ಕಮೆಂಟ್ ಮಾಡಿ. ಅದಕ್ಕೆ ವಾಪಸ್ ಕಾವ್ಯ ಮಾತನಾಡಿದಂಥದ್ದು ಅದು ಎಷ್ಟರ ಮಟ್ಟಿಗೆ ಯಾರಿಗೆಲ್ಲ ತಪ್ಪು ಅನ್ನಿಸ್ತು ನೀವು ಕೂಡ ಕಮೆಂಟ್ ಮಾಡಿ. ನನಗದು ತಪ್ಪು ಅನ್ನಿಸ್ತು. ಯಾಕಂದರೆ ಅವತ್ತು ರಕ್ಷಿತಾ ಅಶ್ವಿನಿಗೆ ಕಾಲನ್ನು ಈ ಥರ, ಈಗ ನಾನು ಇದನ್ನು ಕೈನ ಕಾಲು ಥರ ತೋರಿಸ್ತಾ ಇದ್ದೀನಿ, ಕಾಲನ್ನು ಈ ಥರ ತಿರುಚಿ ಹೇಳಿದಂಥದ್ದನ್ನು ಅದೇ ಕಾವ್ಯ ಅವತ್ತು ಆಕೆ ಆ ಥರ ಹೇಳಿದ್ದಲ್ಲ, ಕಲಾವಿದರಿಗೆ ಅವಮಾನ ಮಾಡಿದ್ದಲ್ಲ. ಅದು ಅಶ್ವಿನಿಗೆ ಓಟ್ ಹಾಕೋ ಪರಿಸ್ಥಿತಿ ಬಂದರೆ ನನಗದು ನೆಲಕ್ಕೆ ಸಮ ಅಂತ ಹೇಳಿದ್ದನ್ನು ಕಾವ್ಯ ಅದು ಹಳೆಯದನ್ನು ಎತ್ಕೊಂಡು ಆಕೆ ಈ ಥರ ತೋರಿಸ್ತಾಳೆ. ಆಗೋಗಿದೆ, ಅದು ಮುಗಿದೋಗಿದೆ. ಮಾತನಾಡೋದಕ್ಕೆ ಪದಗಳು ಅಥವಾ ಬಾಣಗಳು ಇಲ್ಲದಿದ್ದಾಗ ಆ ರೀತಿಯಾಗಿ ಆ ಹಳೇ ಒಂದಷ್ಟು ಗೆಸ್ಚರ್ಗಳನ್ನು ಎತ್ಕೊಂಡು ಈ ಕಾವ್ಯ ಮಾತನಾಡಿದ್ದು ಎಲ್ಲೋ ಒಂದು ಕಡೆ ನನಗೆ ರಾಂಗ್ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ನೀವು ಕೂಡ ಹೇಳಿ. ಇನ್ನು ರಕ್ಷಿತಾ ಆಯ್ಕೆ ಮಾಡೋದ್ರಲ್ಲಿ ಕರೆಕ್ಟಾಗಿದೆಯಾ ತಪ್ಪಾಗಿದೆಯಾ ಅಂತ ನನ್ನನ್ನು ಕೇಳೋದಾದರೆ, ಕಾವ್ಯನ ಆಯ್ಕೆ ಮಾಡಿರೋದ್ರಲ್ಲಿ ನಾಮಿನೇಷನ್ಗೆ ನೀವು ನನ್ನ ಕೇಳ್ತೀನಿ ಅನ್ನೋದಾದರೆ 100% ಕರೆಕ್ಟ್. ನೋಡಿ, ಒಂದು ಹೇಳ್ತೀನಿ, ಗಿಲ್ಲಿ ಜೊತೆ ಇದ್ಕೊಂಡು ಒಂದಷ್ಟು ದಿನ ಮನೆಯಲ್ಲಿ ಉಳ್ಕೊಂಡಿದ್ರಿ, ಅದರಲ್ಲಿ ಯಾವುದೇ ಎರಡು ಮಾತೇ ಇಲ್ಲ. ನಾನು ಕಾವ್ಯನ ಏನೋ ಅಂದ್ಕೊಂಡಿದ್ದೆ, ಬರ್ತಾ 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 ಗಿಲ್ಲಿ ವಿರುದ್ಧ. ಈಗ ಗಿಲ್ಲಿಯಿಂದ ಈಗ ನಾಟ್ ಓನ್ಲಿ ಬಿಗ್ ಬಾಸ್ ಮನೆ ಹೊರಗಡೆನೂ ಕೂಡ ಬೇರೆ ರಿಯಾಲಿಟಿ ಶೋಗಳಲ್ಲಿ ಒಂದಷ್ಟು ಹೆಣ್ಣುಮಕ್ಕಳು ಗಿಲ್ಲಿನ ಅಂದರೆ ಗಿಲ್ಲಿ ಹೆಸರನ್ನ ಇಟ್ಕೊಂಡು ಗಿಲ್ಲಿ ಜೊತೆ ಇಟ್ಕೊಂಡು ಒಳ್ಳೆ ನೇಮ್ ತೊಗೊಂಡು ಗಿಲ್ಲಿನ ಸೈಡಿಗೆ ಬಿಸಾಕಿರೋದು ಅಂದರೆ ಅವನೇನು ಸೈಡಿಗೆ ಹೋಗಿಲ್ಲ, ಗಿಲ್ಲಿ ಈಸ್ ಆಲ್ವೇಸ್ ಗಿಲ್ಲಿ. ಬಟ್ ಯಾವ ಥರ ಬಳಸ್ಕೋತಾರೆ ನೋಡಿ ಗಿಲ್ಲಿನ ಅಂಥೇಳಿ. ಅದೇ ರೀತಿಯಾಗಿ ಕಾವ್ಯನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಹೇಳೋರು ಗಿಲ್ಲಿಯಿಂದ ಕಾವ್ಯ. ನಾನು ಅದನ್ನು ಒಪ್ಪೋಕೆ ರೆಡಿ ಇರಲಿಲ್ಲ. ಗಿಲ್ಲಿಯಿಂದ ಕಾವ್ಯ ಹೌದು, ಆದರೆ ಹಂಗನ್ ಮಾತ್ರಕ್ಕೆ ಅವಳೇನು ಸ್ವಾಭಿಮಾನ ಬಿಟ್ಟು ಗಿಲ್ಲಿ ಮೇಲೆ ಡಿಪೆಂಡ್ ಆದಂಥ ಹೆಣ್ಮಗಳೇನಲ್ಲ ಅವಳು. ಆದರೆ ಇತ್ತೀಚೆಗೆ ಗಿಲ್ಲಿಗೆ ಯಾವಾಗ ಆಪೋಸಿಟ್ ಮಾಡಿಕೊಂಡು ಕುತ್ಕೊಂಡ್ಲು ಆವಾಗ ಏನೂ ಆಟ ಕಾಣಿಸ್ತಾ ಇಲ್ಲ.
ಯಾವಾಗ ಗಿಲ್ಲಿಯಿಂದ ಸ್ವಲ್ಪ ದೂರ ಇರೋದಕ್ಕೆ ಕಾವ್ಯ ಶುರು ಮಾಡೋದು, ಗಿಲ್ಲಿನ ಅಪೋಸ್ ಮಾಡೋದು, ಗಿಲ್ಲಿ ವಿರುದ್ಧ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಗಿಲ್ಲಿ ಮೇಲೆ ಎಮ್ಮೆ ಕೋಣದ್ದು ಫೋಟೋ ಹಾಕ್ಬಿಟ್ಟು ಎಮ್ಮೆ ಚರ್ಮ ಅಂತ ಹೇಳೋದು, ಬೇರೆ ಬೇರೆ ದೊಡ್ಡಮ್ಮ ಅಂತ ಹೇಳೋದು, ಅಣ್ಣ ತಂಗಿ ಅಂತ ಹೇಳೋದು, ಈ ರೀತಿ ಹರ್ಟ್ ನೀವು ಮಾಡಿ ಅದು ಪರ್ಸ್ನಲ್, ಅದು ನಿಮ್ಮ ಇಷ್ಟ ಪಾಪ, ನೀವು ಅದನ್ನು ಆದರೆ ಒತ್ತಿ ಹೇಳಿ. ನೀವು ಅಣ್ಣನೇ ಆಗಿರಲಿ, ಅವ್ನು ನಿಮಗೆ ತಮ್ಮನೇ ಆಗಿರಲಿ, ಅದನ್ನು ಒತ್ತಿ ಹೇಳುವಂಥದ್ದು ಒಬ್ಬರಿಗೆ ಹರ್ಟ್ ಆಗುತ್ತೆ. ಅದು ಫೀಲಿಂಗ್ಸ್ ಇರೋರಿಗೆ ಹರ್ಟ್ ಆಗುತ್ತೆ. ಆ ಥರ ಮಾಡಬಾರ್ದಲ್ವ. ನೀವು ಹೆಂಗೆ ಐ ಲವ್ ಯು ಅಂತ ರಾಜ್ಯದ ಮುಂದೆ ಹೇಳಬೇಡ, ಜನರ ಮುಂದೆ ಹೇಳಬೇಡ ಅಂತ ನೀವು ಹೆಂಗೆ ಅಂದ್ಕೋತೀರ, ಹಾಗೆ ಒಬ್ಬನ ಅಣ್ಣ ಅಂತ ಕರೆಯೋದ್ರಿಂದ ಎಲ್ಲೋ ಒಂದು ಕಡೆ ಅಣ್ಣ ಅಂತ ಯಾಕೆ ಕರಿತಾರೆ, ಇನ್ನು ಕ್ಯಾರೆಕ್ಟ್ರ್ ಮೇಲೆ ಸ್ವಲ್ಪ ಆಲೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ ಹೊರಗಡೆ ಇರೋರಿಗೆ. ಅದನ್ನು ಸ್ವಲ್ಪ ಯೋಚನೆ ಮಾಡಿ ಕಾವ್ಯ ಅವರೇ. ಸೊ ನೀವು ಬದಲಾಗಿರೋದ್ರಿಂದ 100% ನನಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಾವ್ಯನ ವಿಚಾರದಲ್ಲಿ, ಆಟದ ವಿಚಾರದಲ್ಲಿ. ಸೊ ರಕ್ಷಿತಾ ತೊಗೊಂಡಿರೋದೇನು ನನಗೇನು ಅದರಲ್ಲಿ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಸೊ ಇಲ್ಲಿ ಯಾರು ಗಿಮಿಕ್ಕು, ಯಾರು ಡ್ರಾಮಾ, ಏನು ಕತೆ ಅನ್ನೋದನ್ನು ಆ ವೀಕೆಂಡಲ್ಲಿ ಸುದೀಪ್ ಅವರು ಹೇಳ್ತಾರೆ, ಗೊತ್ತಾಗುತ್ತೆ. ಸೊ ಇದು ಒಂದು. ಇನ್ನೊಂದು ಕಡೆ ರಕ್ಷಿತಾಳ ಫಾಲ್ಟ್ ಏನಪ್ಪ ಅಂತಂದರೆ, ರಕ್ಷಿತಾ ಕೂಡ ಗಿಲ್ಲಿ ಜೊತೆ ಇದ್ದಾಗ ಚೆನ್ನಾಗಿದ್ದು ಈ ಗಿಲ್ಲಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇರೋದು, ಗಿಲ್ಲಿಯನ್ನು ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡ್ತಾ ಇರೋದು ರಕ್ಷಿತಾ. ಗಿಲ್ಲಿ ಕ್ಯಾರೆಕ್ಟರ್ ಅಂದರೆ ಆ ಥರ ಅಲ್ಲ, ಅದರ ಬುದ್ಧಿ ಅಂದರೆ ಕನಿಕರ ಇಲ್ಲ, ಆಮೇಲೆ ಸಮನಾಗಿ ಯೋಚನೆ ಮಾಡಲ್ಲ. ಅಂದರೆ ರಕ್ಷಿತಾ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಅಂದರೆ, ತಾನು ಹೆಂಗಿದ್ದೀನಿ ಹಾಗೆ ಗಿಲ್ಲಿನೂ ಇರಬೇಕು, ಆ ಥರ ಗಿಲ್ಲಿನೂ ನಡ್ಕೋಬೇಕು ಅನ್ನೋ ಥರ ಯೋಚನೆ ಮಾಡ್ತೀಯಾಳೆ. ದಟ್ಸ್ ರಾಂಗ್. ಈಗ ಉದಾಹರಣೆ ಕೊಟ್ಬಿಡ್ತೀನಿ ನಾನು ನಿಮಗೆ. ಆವತ್ತು ಅಶ್ವಿನಿ ಊಟ ಮಾಡದೇ ಇದ್ದಾಗ ರಕ್ಷಿತಾ ಹೋಗ್ಬಿಟ್ಟು ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಆದರೆ ನಾನು ಹೇಳ್ತಾ ಇರೋದು ಅದು ರಕ್ಷಿತನ ಪರ್ಸ್ಪೆಕ್ಟಿವ್. ರಕ್ಷಿತಾ ಹೋಗಿ ಊಟ ಮಾಡಿ ಅಂತ ಹೇಳೋದು. ರಕ್ಷಿತಾ ಬಂದುಬಿಟ್ಟು ಗಿಲ್ಲಿಗೆ ಊಟ ಮಾಡಲಿಕ್ಕೆ ಹೇಳಿ ಅಂದರೆ ಅದು ಗಿಲ್ಲಿಗೆ ಇಷ್ಟ ಇಲ್ಲ. ಅದು ಈಗ ನಾನೇ ಇದ್ದೆ ಅಂತ ಇಟ್ಕೊಳ್ಳೋಣಪ್ಪ, ಅಲ್ಲಿ ನನಗೆ ಅಶ್ವಿನಿ ಇಷ್ಟ ಇಲ್ಲ, ಅಶ್ವಿನಿ ಬುದ್ಧಿ ನನಗೆ ಇಷ್ಟ ಇಲ್ಲ, ಅಶ್ವಿನಿ ಆಟ ಇಷ್ಟ ಇಲ್ಲ. ಟೋಟಲ್ ನಂಗೆ ಬಿಗ್ ಬಾಸ್ ಮನೇಲಿ ಅಶ್ವಿನಿ ನನಗೆ ಕಾಂಪಿಟೇಟರ್, ನನ್ನ ಅಶ್ವಿನಿ ನನ್ನ ವಿರುದ್ಧ. ಅವ್ರು ಊಟ ಮಾಡಲಿಲ್ಲ ಅಂತಂದರೆ ನಾನೇನು ಮಾಡಲಿ? ಊಟನ ಯಾವತ್ತು ಬಲವಂತವಾಗಿ ಮಾಡಿಸ್ಬಾರ್ದು. ಅವ್ರ ಹೊಟ್ಟೆ ಅವ್ರ ಇಷ್ಟ, ಅವ್ರು ಹಸುವಾದಾಗ ಅವ್ರು ತಿಂದ್ಕೋತಾರೆ. ಉಪವಾಸ ಕೂರ್ತೀನಿ ಅಂತಂದರೆ ಅದು ಮನೆ ಮಂದಿಗೂ ಬಿಗ್ ಬಾಸ್ ಮನೆಯವ್ರಿಗೂ ಅಶ್ವಿನಿಗೂ ಸಂಬಂಧ ಇಲ್ಲ, ಅದು ಅಶ್ವಿನಿಗೂ ಮತ್ತು ಬಿಗ್ ಬಾಸ್ಗೂ ಇರೋ ಸಂಬಂಧ. ಅದನ್ನು ಅವ್ರು ಸರಿಪಡಿಸ್ತಾರೆ. ಆರೋಗ್ಯ ಹಾಳು ಮಾಡ್ಕೋಬೇಡಿ, ಹೋಗಿ ಊಟ ಮಾಡಿ, ಚೆನ್ನಾಗಿ ಆಡ್ತಾ ಇದ್ದೀರಾ ಆಡಿ ಅಂತ ಹೇಳ್ತಾರೆ. ಸೊ ರಕ್ಷಿತಾ ಅದು ರಕ್ಷಿತನ ಪರ್ಸ್ಪೆಕ್ಟಿವ್. ನೀವು ಹೋಗಿ ಊಟ ಮಾಡಿ ಅಂತ ಹೇಳೋದು. ಗಿಲ್ಲಿದ ಬೇರೆ ಥರ ಏನಾದರೂ ತಪ್ಪಾಗ್ತಾ ಇದೆಯಾ, ಅವಾಗ ಎತ್ತಿ ಹಿಡೀಲಿ, ಬೇಡ ಅಂತ ಹೇಳಲ್ಲ. ತಪ್ಪುಗಳನ್ನು ತಡೆ ಹಿಡೀಲಿ, ಬೇಡ ಅಂತ ಹೇಳಲ್ಲ. ಸೊ ಗಿಲ್ಲಿ ಪರ್ಸ್ಪೆಕ್ಟಿವ್ನ ನನ್ನ ಪರ್ಸ್ಪೆಕ್ಟಿವ್ ರೀತಿಯೇ ಗಿಲ್ಲಿನೂ ಇರಬೇಕು ಅಂತ ಅಂದ್ಕೊಂಡು, ಗಿಲ್ಲಿದು ಬುದ್ಧಿ ನನಗೆ ಇಷ್ಟ ಆಗಲಿಲ್ಲ, ಅವರ ನಡವಳಿಕೆ ನನಗೆ ಇಷ್ಟ ಆಗಲಿಲ್ಲ ಅಂತ ಹೋಗಿ ನಾಮಿನೇಷನ್ ಮಾಡಲಿಕ್ಕೆ ಆರಂಭ ಮಾಡದಂಥ ರಕ್ಷಿತಾ ಇವತ್ತಿನವರೆಗೂ ಗಿಲ್ಲಿಯ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಆಕೆ ಬರ್ತಾ ಇದ್ದಾಳೆ. ಸೊ ನನ್ನ ಪ್ರಕಾರ ಇದು ಎಲ್ಲೋ ಒಂದು ಕಡೆ ಫೇಲ್ಯೂರ್. ಇದು ಕಾವ್ಯಂಗೂ ಫೇಲ್ಯೂರು, ಗಿಲ್ಲಿಗೂ ಫೇಲ್ಯೂರು. ಮತ್ತು ಸ್ಪಂದನ ಕೂಡ ಗಿಲ್ಲಿ ಜೊತೆ ಚೆನ್ನಾಗಿ ಇದ್ಕೊಂಡು ನಗಾಡ್ಕೊಂಡು ಇದ್ಕೊಂಡು ವಾಪಸ್ ಗಿಲ್ಲಿ ವಿರುದ್ಧನೇ ಮಾತನಾಡೋದು, ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದರೆ 50 ದಿನದ ನಂತರದಲ್ಲಿ ಆರಂಭ ಆಗ್ತಾ ಇದೆ. ಆ 50 ದಿನಗಳವರೆಗೆ ಈ ಕಾವ್ಯ, ಗಿಲ್ಲಿ, ರಕ್ಷಿತಾ ಅನ್ನೋ ವೈಬ್ ತುಂಬ ಚೆನ್ನಾಗಿತ್ತು. ಅದು ಎಲ್ಲೋ ಒಂದು ಕಡೆ ಬದಲಾಗ್ತಾ ಇದೆ. ಇದು ಕಾವ್ಯ ಮತ್ತು ರಕ್ಷಿತಾ ಇವರೆಲ್ಲ ಸೇರಿಕೊಂಡು ಗಿಲ್ಲಿ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತು ನೀವು ಕೂಡ ಕಮೆಂಟ್ ಮಾಡಿ. ಬೇರೆ ಇನ್ಯಾವ ಟಾಪಿಕ್ ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ಯಾರಿಗೆ ರುಬ್ಬಬೇಕು ಅಂತ ನೀವೇ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಮಾಡ್ತೀನಿ. ಥ್ಯಾಂಕ್ ಯು.